ವಿಭಿನ್ನ ವಿನೂತನ ಪ್ರಯೋಗಗಳ ಮೂಲಕ ಕೋಟಿ ಕೋಟಿ ಬಿಗ್ ಬಜೆಟಿನ ಸಿನಿಮಾಗಳನ್ನು ಮಾಡಿದ ಕನಸುಗಾರ, ಪ್ರೇಮಿಗಳ ಪಾಲಿನ ಲವ್ ಗುರು, ಅಭಿಮಾನಿಗಳ ಕ್ರೇಜಿ ಸ್ಟಾರ್. ರೀಸೆಂಟ್ ಆಗಿ ತಮ್ಮ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿಕೊಂಡರು. ಸಿನಿಮಾಗಳ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಒಬ್ಬ ಆಕ್ಟರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಕಮ್ ಲಿರಿಕ್ಸ್ ರೈಟರ್ ಆಗಿ, ಹೀಗೆ ಸಿನಿಮಾಗೆ ಸಂಬಂಧಿಸಿದ ಎ ಟು ಝೆಡ್ ಕಲೆಗಳನ್ನು ಬಲ್ಲ ರವಿಚಂದ್ರನ್ ಅವರು ತಮ್ಮ ಮೊದಲ ಸಿನಿಮಾದಿಂದಲೇ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಸಂಚಲನವನ್ನು ತಂದವರು. ಇವತ್ತಿನ ಈ ವಿಡಿಯೋದಲ್ಲಿ ರವಿಚಂದ್ರನ್ ಅವರ ಮುಂಬರುವ ಯೋಜನೆಗಳು ಹಾಗೂ ಯಾವ್ಯಾವ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಕೂಡ ಹೊಸ ಚಾನೆಲ್. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ನಮಗೆ ಬೇಕೇ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಮ್ಗೆ ಸಪೋರ್ಟ್ ಮಾಡಿ. ಮೊನ್ನೆ ತಾನೇ ಪ್ರೇಮಲೋಕ, ರಣಧೀರ ಸಿನಿಮಾಗಳನ್ನು ನೋಡಿದ ಹಾಗಿದೆ. ರವಿಚಂದ್ರನ್ ಅವರಿಗೆ ಇಷ್ಟು ಬೇಗ 65 ವರ್ಷ ಅಂದರೆ ನಂಬೋಕೆ ಕಷ್ಟ ಆಗುತ್ತೆ. ಈಗಲೂ ಅವರಲ್ಲೂ ಅದೇ ಹಳೆಯ ಸಿನಿಮಾದ ಪ್ರೀತಿ, ಹೊಸತನದ ಹುಡುಕಾಟ ಮತ್ತು ಕ್ರಿಯೇಟಿವ್ ಆಗಿ ಯೋಚಿಸುವ ಮನಸ್ಸು ಈಗಲೂ ಹಾಗೆ ತುಂಬಾ ಕ್ರಿಯಾಶೀಲವಾಗಿದೆ. ಕಳೆದ 40 ವರ್ಷಗಳಿಂದಲೂ ಸಿನಿಮಾವನ್ನೇ ಜೀವನ ಎಂದುಕೊಂಡು ಬದುಕುತ್ತಿರುವ ರವಿಚಂದ್ರನ್ ಅವರು ದೃಶ್ಯ ಮೂವಿ ಅನಂತರ ಇತ್ತೀಚೆಗೆ ಮಾಡಿದ ಕೆಲವು ಮೂವಿಗಳಲ್ಲಿ ಒಂದೆರಡು ಎವರೇಜ್ ಅನಿಸಿಕೊಂಡರೆ ಉಳಿದವು ಫ್ಲಾಪ್ ಸಿನಿಮಾಗಳಾಗ್ತವೆ. ಆಗರ್ಭ ಶ್ರೀಮಂತನ ಮಗನಾಗಿ ಹುಟ್ಟಿ ಕನ್ನಡದ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮಾಡಿದ ಸಂಪಾದನೆ ಎಲ್ಲ ಸಿನಿಮಾಗಳಲ್ಲೇ ಕಳೆದು ಮತ್ತೆ ಸಿನಿಮಾ ಮಾಡುವುದಕ್ಕಾಗಿಯೇ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗ್ತಾರೆ. ವಿಶೇಷ ಹಾಗೂ ಪೋಷಕ ಪಾತ್ರಗಳಲ್ಲೂ ಸಹ ರವಿಚಂದ್ರನ್ ಅವರು ಇತ್ತೀಚೆಗೆ ಆಕ್ಟಿಂಗ್ ಮಾಡ್ತಾ ಇದ್ದು ಅವರದೇ ಸ್ವಂತ ಸಿನಿಮಾಗಳಿಗಾಗಿ ದುಡ್ಡು ಹೊಂದಾಣಿಕೆ ಮಾಡ್ತಾ ಇದ್ದಾರೆ. ಮಂಜಿಲ್ ಹನಿ ಸಿನಿಮಾ ಪೂರ್ತಿ ಶೂಟಿಂಗ್ ಮಾಡಿ ಅದು ಅವ್ರಿಗೆ ತೃಪ್ತಿ ಆಗಲಿ ಎಂಬ ಕಾರಣಕ್ಕೆ ವಾಪಸ್ ಡಬ್ಬಾಗಿ ಹಾಕಿದ ರವಿಚಂದ್ರನ್ ಅವರು ಈಗ ಹೊಸ ಕನಸಿನ ಕೂಸು ಐ ಆಮ್ ಗಾಡ್ ದ ಕ್ರೇಜಿ ಮೂವಿ ರೆಡಿ ಆಗ್ತಾ ಇದೆ. ನಿರ್ಮಾಣ, ನಿರ್ದೇಶನ, ಸಂಕಲನ ಎಲ್ಲವನ್ನು ಏಕಾಂಗಿಯಾಗಿ ಹೊತ್ತುಕೊಂಡು ಮಗನೊಂದಿಗೆ ಅವರು ಸಹ ಆಕ್ಟಿಂಗ್ ಮಾಡ್ತಿರುವ ಈ ಮೂವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದೆ. ಹೊಸ ತರಹದ ಈ ಮೂವಿಯ ಪ್ರೊಮೋಗಳು ಜನರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾವೆ. ಕಳೆದ 2 ವರ್ಷಗಳಿಂದ ಈ ಸಿನಿಮಾ ಶೂಟಿಂಗ್ ನಡೀತಾ ಇದ್ದು, ಈ ಸಿನಿಮಾದ ಒಂದು ವಿಶೇಷ ಎಂದರೆ AI ಟೆಕ್ನಾಲಜಿಯನ್ನು ತುಂಬಾ ಕ್ರಿಯೇಟಿವ್ ಆಗಿ ಯೂಸ್ ಮಾಡಿಕೊಂಡು ಅದ್ಭುತ ಸಿನಿಮಾವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ರವಿಚಂದ್ರನ್ ಅವರು ಮಾಡ್ತಾ ಇದ್ದಾರೆ. ಸುಪ್ರೀತ್ ಅವರು ಡೈರೆಕ್ಷನ್ ಮಾಡ್ತಾ ಇರುವ ಪ್ಯಾರ್ ಎನ್ನುವ ಇನ್ನೊಂದು ಸಿನಿಮಾದಲ್ಲಿ ರವಿಚಂದ್ರನ್ ಆಕ್ಟಿಂಗ್ ಮಾಡ್ತಾ ಇದ್ದು, ಈ ಸಿನಿಮಾದ ಶೂಟಿಂಗ್ ಬಹುತೇಕವಾಗಿ ಪೂರ್ಣವಾಗಿದೆ. ತಂದೆಯ ಮಗಳ ಭಾವನಾತ್ಮಕ ಸಂಬಂಧವನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡ್ತಾ ಇರುವ ಈ ಸಿನಿಮಾದಲ್ಲಿ ಕೌಟುಂಬಿಕ ಮೌಲ್ಯಗಳು ಮತ್ತು ಪ್ರೀತಿ ಅರ್ಥವನ್ನು ವಿಭಿನ್ನವಾಗಿ ತೋರಿಸುವ ಕಥೆಯನ್ನು ಈ ಪ್ಯಾರ್ ಮೂವಿ ಹೊಂದಿದ್ದು ತುಂಬಾ ನಿರೀಕ್ಷೆಗಳಿಂದ ಕೂಡಿದೆ. ಗುರು ದೇಶಪಾಂಡೆ ಅವರು ಡೈರೆಕ್ಟ್ ಮಾಡ್ತಾ ಇರೋ ಠಾಕ್ರೆ ಎನ್ನುವ ಮೂವಿಯಲ್ಲೂ ರವಿಚಂದ್ರನ್ ನಟಿಸ್ತಾ ಇದ್ದು ಒಂದು ವಿಶೇಷ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದಲ್ಲಿ ರವಿಚಂದ್ರನ್ ಹಾಗೂ ಉಪೇಂದ್ರ ಇಬ್ಬರೂ ಸಹ ಆಕ್ಟಿಂಗ್ ಮಾಡ್ತಾ ಇರುವ ತ್ರಿಶೂಲಂ ಎನ್ನುವ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಇವಾಗ ಆ ಮೂವಿ ಎಲ್ಲಿವರೆಗೆ ಬಂತು ಎಂಬ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗೆ ಮನೋರಂಜನ್ ಅವರಿಗಾಗಿ ರಣಧೀರ ಮೂವಿ ಮಾಡುವುದಾಗಿ ಸಹ ರವಿಚಂದ್ರನ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಮೂವಿ ಯಾವಾಗ ಮಾಡ್ತಾರೋ ಕಾದು ನೋಡಬೇಕು. ರವಿಚಂದ್ರನ್ ಅವರು ಬಯಸ್ತಾ ಇರುವ ಅವರ ಕನಸಿನ ಸಿನಿಮಾಗಳು ಒಂದು ದೊಡ್ಡ ಸಕ್ಸಸ್ ಕಾಣಲಿ, ಅವರ ಖಜಾನೆ ತುಂಬಿ ಮತ್ತಷ್ಟು ಒಳ್ಳೆಯ ಸಿನಿಮಾಗಳನ್ನು ಅವರು ಮಾಡುವಂತಾಗಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು, ಏನಿಲ್ಲ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೀವು ಇನ್ನೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.